ನೋಡಿ ಗೈಸ್, ಅಲ್ಲಿ ಜನ ನೋಡಿ ಇನ್ನೂ ಎಷ್ಟು ಜನ ಇದ್ದಾರೆ. ಫುಲ್ ಉದ್ದ ಇದೆ ಲೈನು. ಅವತ್ತೊಂದು ಗೆಟಪ್, ಇವತ್ತು ಸಾಂಗ್ಗಳೇ ತಿರ್ಗಿ. ರೆಡಿ ಫ್ರೆಂಡ್ಸ್, ಬ್ಯಾಕ್ ಟು ಹೋಮ್. ಗೈಸ್ ಫುಲ್ ಟ್ರಾಫಿಕ್ಕು ಗೈಸ್. ಎಷ್ಟೊತ್ತಾಗುತ್ತೆ ಹೋಗೋದು ಗೊತ್ತಿಲ್ಲ. ಬನ್ನಿ ನೋಡ. ಸೆಕೆಂಡ್ ಟ್ರಾಫಿಕ್ ಜಾಮ್ ಫುಲ್ ಹಿಂದೆ ಇದ್ದೀವಿ. ಹೆಬ್ಬಾಳ ಸಿಗ್ನಲ್ ಇದು, ಫುಲ್ ಹಿಂದೆ ಇದ್ದೀವಿ. ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಜಸ್ಟ್ ಒಂದು ರ್ಯಾಂಡಮ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಹೆಂಗೂ ವೈಕುಂಠ ಏಕಾದಶಿ ಆಗಿದೆ. ಸೊ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ, ಅದೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸಂಜೆ ಹೋಗ್ತಾಯಿದ್ದೀನಿ, ಬೆಳಗ್ಗೆ ಹೋಗೋಕ್ಕಾಗಿಲ್ಲ, ಕೆಲಸ ಇತ್ತು ಇವತ್ತು ನನಗೆ. ಸೊ ಇನ್ನೇನು ಇವಾಗ ಡ್ಯೂಟಿ ಮುಗಿಸ್ದೆ, ಇವಾಗ ರೆಡಿಯಾಗಿ ಹೊರಡಬೇಕು. ಸೊ ಬನ್ನಿ ರೆಡಿಯಾಗಿಬಿಟ್ಟು ಓಡೋಣ. ಗೈಸ್ ಇವಾಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸೊ ಫುಲ್ ಲೇಟಾಗಿ ಹೋಗ್ಬಿಟ್ಟಿದೆ. ಇನ್ನೇನು ಮುಗಿಸಿ ಓಡಬೇಕು ಅನ್ನೋ ಟೈಮಲ್ಲಿ ನಮ್ಮ ಆಫೀಸಲ್ಲಿ ಕೆಲಸ ಕೊಟ್ಬಿಟ್ರು. ಸೊ ಇವಾಗ ಮುಗೀತು, 8:15 ಆಗಿದೆ, 8:40 ಆಲ್ಮೋಸ್ಟು. ಸೊ ಇವಾಗ ನಾವು ಶಶಾಂಕ್ ಅವ್ರ ದೇವಸ್ಥಾನಕ್ಕೆ ಹೋಗಬೇಕು. ಅವ್ರ ದೇವಸ್ಥಾನ ಇರೋದೇ ಬಾಣಸ್ವಾಡಿ ರಾಮಮೂರ್ತಿ ನಗರ ಹತ್ರ. ನಾವಿರೋದು ಲಗ್ಗೆರೆ, 20 ಕಿಲೋಮೀಟ್ರು. ಇವಾಗ ಹೋಗ್ಬೇಕು, ಬನ್ನಿ ಹೋಗೋಣ. ಗೈಸ್ ಫುಲ್ ಟ್ರಾಫಿಕ್ಕು ಗೈಸ್. ಎಷ್ಟೊತ್ತಾಗುತ್ತೆ ಹೋಗೋದು ಗೊತ್ತಿಲ್ಲ. ಬನ್ನಿ ಹೋಗೋಣ. ಸೆಕೆಂಡ್ ಟ್ರಾಫಿಕ್ ಜಾಮ್ ಫುಲ್ ಹಿಂದೆ ಇದ್ದೀವಿ. ಹೆಬ್ಬಾಳ ಸಿಗ್ನಲ್ ಇದು, ಫುಲ್ ಹಿಂದೆ ಇದ್ದೀವಿ. 9 ಗಂಟೆ ಆಗಲೇ ನೋಡಿ. ನಮ್ಮ ಶಿಷ್ಯನೂ ಬಂದವನು, ನಾವಿದ್ರೆ ಹೋಯ್ತಿದ್ದೀವಿ. ಇವತ್ತು ಕೈಯಕ್ಕೆ ಬರಲಿಲ್ಲ. ಬನ್ನಿ ಇನ್ನೂ ಎಷ್ಟೊತ್ತಾಗುತ್ತೆ ನೋಡೋಣ. ಇವಾಗ ಬಂದ್ವಿ ದೇವಸ್ಥಾನದ ಹತ್ರ. 10 ಗಂಟೆ ಫ್ರೆಂಡ್ಸ್. ಇವಾಗಲೂ ನೋಡಿ ಎಷ್ಟು ಜನ ಇದ್ದಾರೆ ಅಲ್ಲಿ. ಆ ಕಡೆ ತೋರ್ಸೋಕ್ಕಾಗುತ್ತೆ? ಕಾಣಿಸಲ್ಲ, ಕಾಣಿಸ್ತಾ ಇಲ್ಲ ಗೈಸ್. ಒಳಗಡೆ ಫುಲ್ ರಶ್ ಇದೆ. 1 ಗಂಟೆ ಅಂತೆ ಫ್ರೆಂಡ್ಸ್ ಕ್ಲೋಸ್ ಆಗೋದು ಇವತ್ತು ದೇವಸ್ಥಾನ. ನೋಡಿ, ಒಂದು ಬಟ್ಟೆ ಬಿಚ್ತಾನೆ ರೋಡಲ್ಲೇ. ನಾನು ಜರ್ಕಿನ್ ಅದು ಬಟ್ಟೆನೇ, ಅದನ್ನು ಬಟ್ಟೆನೇ ಅಲ್ವಾ ಗೈಸ್. ಆಫ್ ಪೀಪಲ್ ಹತ್ರ ಏನು ಹೇಳೋಕ್ಕಾಗಲ್ಲ. ಬನ್ನಿ ಹೋಣ, ದರ್ಶನ ಮಾಡೋಣ. ನಮ್ಮ ಹುಡುಗ ಆ ಕಡೆ ಅವತ್ತೊಂದು ಗೆಟಪ್, ಇವತ್ತು ಸಾಂಗ್ಗಳೇ ತಿರ್ಗಿ. ಗೈಸ್ ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ನಾವು ನಿಂತಿದ್ದಕ್ಕೆ ಬೇಗ ಆಯ್ತು, ಇಲ್ಲದಿದ್ದರೆ ಇವತ್ತೆಲ್ಲ ಇಲ್ಲೇ ಇರ್ತಾ ಇದ್ವಿ. ಇನ್ನ ಲೈನು ಸಕ್ಕತ್ತಾಗಿದೆ. ಲೈನ್ ತೋರಿಸ್ತೀನಿ. ಇವತ್ತು ದೇವಸ್ಥಾನ ಕ್ಲೋಸ್ ಆಗೋದು 1 ಗಂಟೆ ಅಂತೆ ಫ್ರೆಂಡ್ಸ್. ಇಲ್ಲಿ 1 ಗಂಟೆ ಆಗುತ್ತೋ 2 ಗಂಟೆ ಆಗುತ್ತೋ, ಇದು ಎಷ್ಟು ನೋಡ್ತಾ ಇದ್ರೆ ಗೊತ್ತಿಲ್ಲ. ನಾವು ಬೇಗ ಮುಗಿಸ್ಕೊಂಡು ಬಂದ್ವಿ. ಪಾಪ ಅವರು ಸುಸ್ತಾಗಿದ್ರು, ಅದಕ್ಕೆ ಅವ್ರನ್ನ ಏನು ತೋರ್ಸೋಕೆ ಹೋಗಲಿಲ್ಲ ನಾನು ವೀಡಿಯೋದಲ್ಲಿ. ಇವಾಗ ವಾಪಸ್ ಬಂದಿದ್ದೀವಿ ಗಾಯ್ಸ್. ಅಂತೂ ಇಂತೂ ದರ್ಶನ ಆಯಿತು. ಟೈಮ್ ಇವಾಗ 10:15. ಈ ವೈಕುಂಠ ಏಕಾದಶಿಗೆ 10:15 ದರ್ಶನ ಮಾಡಿದ್ದೀವಿ. ಇವಾಗ ನೋಡಿದ್ದೀವಿ ನಾವು ದೇವ್ರನ್ನ, ಖುಷಿ ಆಗ್ತಾ ಇದೆ. ಒಳಗಡೆ ದೇವ್ರ ಅಲಂಕಾರ ಮಾತ್ರ ಸಕ್ಕತ್ತಾಗಿತ್ತು. ಅದೊಂದು ಶಾರ್ಟ್ಸ್ ಇದೆ, ಅದೊಂದು ಹಾಕ್ತೀನಿ ನೋಡಿ. ಆಮೇಲೆ ಇವಾಗ ವಾಪಸ್ಸು ಹೊರಡಬೇಕು ಮನೆ. ಇಲ್ಲಿಂದ ವಾಪಸ್ 20 ಕಿಲೋಮೀಟರ್ಸ್. ಬನ್ನಿ ಎಷ್ಟೊತ್ತಾಗುತ್ತೆ ನೋಡುವ. ರೆಡಿ ಫ್ರೆಂಡ್ಸ್, ಬ್ಯಾಕ್ ಟು ಹೋಮ್. ಹೊರಟ್ವಿ ಗಾಯ್ಸ್, ಹೊರಟ್ವಿ. ಹೆವಿ ಡ್ರೈವರು ನಾನು ಹೇಳಿಲ್ಲಪ್ಪ ಗೈಸ್. ಹೊರಟಿದ್ದೀವಿ ನೋಡಿ. ಟ್ರಾಫಿಕ್ಕು ಈ ವರ್ಷನೇ ಒಂಥರ ಡಿಫ್ರೆಂಟಾಗಿ ಆಗಿರೋದು. ಇಷ್ಟೊತ್ತಿಗೆ ಲೇಟಾಗಿ ಹೌದು ಹೋಗಿದ್ದು ನಾವು ದೇವಸ್ಥಾನಕ್ಕೆ. ಎಲ್ಲ ನನ್ನ ಕೆಲಸದಿಂದ ಗೈಸ್, ಏನು ಮಾಡೋಕ್ಕಾಗಲ್ಲ, ಸೇರ್ಕೊಂಡ್ಬಿಟ್ಟಿದ್ದೀವಿ. ಅಂತ ಹೆಂಗೋ ಏನೇ ಮಾಡಿದ್ವಿ ಗಾಯ್ಸ್, ದರ್ಶನ ಅಂತೂ ಮಾಡ್ಬೇಕಂತ ಡಿಸೈಡ್ ಆಗೋಗಿದ್ವಿ. ಮಾಡ್ತೀವಿ. ಸೊ ಬನ್ನಿ
ಮುಂದೆ ಹೋಗುವ ಮನೆಗೆ ನಕ್ಷತ್ರ ಕುಮಾರ್ ಅವ್ರು ಏನಾದ್ರು ಊಟ ಕೊಡ್ತಾರ ನೋಡೋಣ. ಏನು ಕೊಡ್ಸಲ್ಲ ಗಾಯ್ಸ್, ಹೇಳ್ಬಿಟ್ಟಿದ್ದೀನಿ ನಿಮಗೆ ಇವಾಗ, ನೀವೇ ಸಾಕ್ಷಿ. ಏನು ನೋಡೋಣ ಬಾಯ್ಸ್, ಮನಸ್ಸು ಕರಗಿ ಏನಾದರೂ ಕೊಡ್ಸಿದ್ರೆ ತಿನ್ಕೊಂಡು ಹೋಗೋದು. ಬಿರಿಯಾನಿ ಕೊಡ್ತೀನಿ, ಬಿರಿಯಾನಿ ಕೊಡಿಸ್ತೀನಿ ಗಾಯ್ಸ್. ಅವ್ನು ಕೊಡಿಸ್ತಾನೆ ಅಂದರೆ ನಾನು ತಿಂತೀನಿ. ಬಿರಿಯಾನಿ ಗಾಯ್ಸ್, ಬಿರಿಯಾನಿ ಕೊಡಿಸ್ತೀನಿ ನಿಮಗೆ. ನೋಡೋಣ ಏನು ಕೊಡ್ತಾನೋ. ಟ್ರಾಫಿಕ್ ಬೇರೆ ಇವಾಗ ಜಾಸ್ತಿ ಆಗ್ತಾ ಇದೆ, ಚಳಿ ಇದೆ, ಎಲ್ಲ ಇದೆ. ಫಾಗ್ ಬೀಳೋಷ್ಟರಲ್ಲಿ ನಾವು ಮನೆಗೆ ಹೋಯ್ತು ಏನೋ ಕಾಶ್ಮೀರ್ಗೆ. ಏನು ಗಾಯ್ಸ್, ಬೆಂಗಳೂರು ಹಿಂಗೆ ಕುರಿತಾ ಇದೆ. ಬೆಂಗಳೂರು ಕಾಶ್ಮೀರ ಆಗಿದೆ. ಬನ್ನಿ ಹೋಣ. ಗೈಸ್ ಫೈನಲಿ ಬಂದ್ವಿ ಗಾಯ್ಸ್. ನಮ್ಮ ಶಿವ ಅವ್ರ ಮನೆ ಹತ್ರ ಇದ್ದೀವಿ. ಅವನು ಹೊರಟ, ಅವನು ಹೆಲ್ಮೆಟ್ ತೆಗಿತಾನಂತೆ. ಬಾ ಮುಂದೆಗಡೆ ಆಯಿತು. ಲೈಟಿಗೆ ಬಾರೋ ರಾಜು. ನಾನು ಎಲ್ಲಿದ್ರು ಬ್ರೈಟಾಗಿ ಕಾಣಿಸ್ತೀನಿ, ಅದಕ್ಕೆ ಲೈಟಿಗೆ ಬಂದಿದ್ದು. ಓಕೆ ಫ್ರೆಂಡ್ ಬಾಯ್ ಬಾಯ್ ಬಾಯ್. ಹೊರಟ್ವಿ ಗಾಯ್ಸ್, ಅವನ್ನ ಬಿಟ್ಟು ಇವಾಗ ಹೊರಟಿದ್ದೀನಿ. ಟೈಮ್ ಆಗಲೇ 11:30 ಆಗಿದೆ. ರೋಡೆಲ್ಲ ಖಾಲಿ ಖಾಲಿ ಆಗಿದೆ. ಬಾ ನಿಮ್ಮ ಮನೆ ತನಕ ಬಿಟ್ಬಿಡ್ತೀನಿ. ಬಾಯ್ 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 ಗೈಸ್. ಇವಾಗ ಮನೆ ಹತ್ರ ಬಂದೆ. ಸೊ ಬೀಗ ಹಾಕ್ಬಿಟ್ಟವ್ರ ಮನೆ. ನಮ್ಮಮ್ಮ ಬರ್ತಾಯಿದ್ದಾರೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಗಿದ್ದು ಲೇಟ್ ಆಯಿತು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ಟೈಮ್ ಆಗಿದೆ 11:45 ಆಗಿದೆ. ಸೊ ಇವಾಗ ಹೋಗಿ ಮಲ್ಕೊಳ್ಳೋದಷ್ಟೇ. ನಾಳೆ ಸ್ಯಾಟರ್ಡೇ ಮತ್ತು ವೀಕೆಂಡ್, ಮತ್ತು ಏನಾದರೂ ರೀಲ್ಸ್ ಮಾಡೋದು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಬಾಯ್.